ಬಾರಕೂರು ಕೋಟೆಕೇರಿ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರದ ಅಂಗವಾಗಿ ನಾನಾ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಮುಷ್ಟಿ ಕಾಣಿಕೆ ಸಮರ್ಪಣೆ ಮತ್ತು ಮನವಿ ಪತ್ರ ಬಿಡುಗಡೆ ಕಾರ್ಯಕ್ರಮ ಜರುಗಿತು. ಗಣಹೋಮ ರೇವಂತ ಸ್ವಾಮಿ ಪೂಜೆ ಬಳಿಕ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಮಹಾಪೂಜೆ ನಡೆಯಿತು. ಪರಿಸರದ ಎಲ್ಲಾ ದೇವಸ್ಥಾನದ ಆಡಳಿತ ಮಂಡಳಿಯವರು 10 ಕೇರಿಗಳ ತುಳುನಾಡ ಪ್ರಾಂತ್ಯದ ಸಾವಿರ ಸೀಮೆಯ ಅಧಿದೇವರು ಎನಿಸಿದ ದೇವಸ್ಥಾನದ ನಾನಾ ಭಾಗದ ಭಕ್ತರು ಬಂದು ಮುಷ್ಟಿ ಕಾಣಿಕೆ ಸಮರ್ಪಿಸಿದರು. ಅತಿ ಶೀಘ್ರದಲ್ಲಿ ಮಾಡಿಸಿಕೊಂಡು ನಂಬಿರತಕ್ಕಂತಹ ನಮ್ಮೆಲ್ಲ ಭಕ್ತರಿಗೂ ಸಹ ಬರತಕ್ಕಂತಹ ಅವರನ್ನು ಪರಿಹರಿಸುವವನಾಗುವುದರೊಂದಿಗೆ ಮಂಗಲಕರ ಅಂತ ಶಿವ ಅಂತ ಹೇಳಿದ್ರೆ ಮಂಗಲಮೂರ್ತಿ ಅಂತ ಮಂಗಲಮಯವಾದಂತಹ ಒಂದು ಜೀವನವನ್ನು ನಮಗೆಲ್ಲ ಅನುಗ್ರಹಿಸಬೇಕು. ವಿಶೇಷವಾಗಿ ಈ ಒಂದು ದೊಡ್ಡ ದೇವತಾ ಕಾರ್ಯಕ್ಕೆ ನಾವು ಕೈ ಹಾಕ್ತಾ ಇದ್ದೇವೆ. ಇದರಲ್ಲಿ ಯಾವುದೇ ರೀತಿಯಲ್ಲೂ ನಮಗೆ ತೊಂದರೆ ತೊಡಗುಗಳು ನಿರ್ವಿಘ್ನವಾಗಿ ನೆರವೇರುವುದರೊಂದಿಗೆ ತೊಂದರೆ ತೊಡಗುಗಳು ಬಾರದೇ ಇರುವ ರೀತಿಯಲ್ಲಿ ಸಮಸ್ತ ಭಕ್ತರಿಗೂ ಅವರವರ ಇಷ್ಟಾರ್ಥಗಳನ್ನು ಅನುಗ್ರಹಿಸುವುದರೊಂದಿಗೆ ಆಯುಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿಯ ಜೀವನವನ್ನು ಅನುಗ್ರಹಿಸಬೇಕು ಅಂತ ಪಂಚಲಿಂಗೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾದ ವಿಠಲ್ ಹೆಗ್ಡೆ, ಆನಂದ ಸಿ ಕುಂದರ್, ಆಕಾಶ್ ರಾಜ್ ಜೈನ್, ಆಡಳಿತ ಮುಕ್ತೇಸರರಾದ ಮಂಜುನಾಥ್ ರಾವ್, ಕಾರ್ಯಾಧ್ಯಕ್ಷ ಬಾರ್ಕೂರು ಶಾಂತಾರಾಮ ಶೆಟ್ಟಿ, ಅಧ್ಯಕ್ಷ ಸುಗ್ಗಿ ಸುಧಾಕರ್ ಶೆಟ್ಟಿ, ಉಪಾಧ್ಯಕ್ಷ ಚಂದ್ರಶೇಖರ ಶೆಟ್ಟಿ ನಡುಮನೆ, ಶ್ರೀನಿವಾಸ ಶೆಟ್ಟಿಗಾರ್, ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ ಶೆಟ್ಟಿ, ಖಜಾಂಚಿ ಭಾರತಿ ರಾಮಚಂದ್ರ ಕಾಮತ್ ಮತ್ತಿತರರು ಉಪಸ್ಥಿತರಿದ್ದರು. ಇದನ್ನ ಸಂಪೂರ್ಣವಾಗಿ ಒಂದು ಸಾಮೂಹಿಕ ಪ್ರಾರ್ಥನೆ ನಡೆಯಲಿಕ್ಕಿದೆ. ದಯವಿಟ್ಟು ಎಲ್ಲರೂ ಕೂಡ ದೇವಸ್ಥಾನದ ಒಳಗಡೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಏನು ಭಕ್ತರ ಪ್ರಾರ್ಥನೆಗಳನ್ನು ಅನುಗ್ರಹಿಸುವುದರಿಗೆ ಸಮಸ್ತ ಭಕ್ತರಿಗೂ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿಯ ಜೀವನವನ್ನು ಅನುಗ್ರಹಿಸುವುದು. ಹಾಗೆಯೇ ಮುಂದೆ ಈ ಒಂದು ಪ್ರಧಾನ ದೇವಾಲಯದ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಪ್ರಥಮವಾಗಿ ಜಯವಂತರನ್ನು ಜೀರ್ಣೋದ್ಧಾರ ಮಾಡಿಕೊಳ್ಬೇಕು ಅಂತ ಪ್ರಶ್ನಾ ಮಾರ್ಗದಲ್ಲಿ ಕಂಡುಬಂದಿದೆ. ಅದೇ ಪ್ರಕಾರವಾಗಿ ಮುಂದಿನ ಜೀರ್ಣೋದ್ಧಾರವನ್ನು ಸಹ ಮಾಡಬೇಕು ಅಂತ ನಿಶ್ಚಯಿಸಿದ್ದೇವೆ. ಕೇವಲ ನಮ್ಮದು ನಿಶ್ಚಯ ಆವಾಗ ಪ್ರಾರ್ಥನೆಯಲ್ಲಿ ಹೇಳಿದಾಗೆ ನಡೆಸುವುದೆಲ್ಲ ನೀನೇ. ಆದ್ದರಿಂದ ಆ ಒಂದು ಕಾರ್ಯ ಏನು ನಮ್ಮ ಜೀರ್ಣೋದ್ಧಾರ ಕಾರ್ಯ ಆಗಬೇಕಾಗಿದೆ. ಅದನ್ನೆಲ್ಲವೂ ಸಹ ಶೀಘ್ರದಲ್ಲಿ ಸುಲಲಿತವಾಗಿ ನೆರವೇರಿಸಿಕೊಂಡು ನಂಬಿರತಕ್ಕಂತಹ ನಮ್ಮೆಲ್ಲ ಭಕ್ತರಿಗೂ ಅನುಗ್ರಹಿಸಬೇಕು ಅಂತ ಪ್ರಾರ್ಥಿಸುವುದು. ಇಲ್ಲದ ಅಜೀರ್ಣವಾಗಿ ಹೋಗಿದ್ದು ನೀವು ಮಾಹಿತಿ ಕೊಡಿ. ಈಗ ಸಮಗ್ರ ಅಭಿವೃದ್ಧಿಯ ಬಾರ್ಕೂರ ನಿರ್ಣಯಕ್ಕೂ ಒಂದು ಕಮಿಟಿ ಆಗಿದೆ, ಕಮಿಟಿಯಾಗಿ ಅಪ್ರೂವಲ್ ಆಗಿದೆ. ಆ ಕಮಿಟಿ ಒಳಗಡೆ DC ಅವರು MLA ಎಲ್ಲ ಇದ್ದಾರೆ. ಅದು ಸಂಪೂರ್ಣವಾಗಿ ನನಗವರು ನಿನ್ನೆ ಹೇಳಿದರು, ನೀವು ಅನೌನ್ಸ್ಮೆಂಟ್ ಮಾಡಿ ನಿಮ್ಮ ಕಮಿಟಿ ಆಗಿದೆ. ಕಮಿಟಿ ಅಂದರೆ ಹೇಗೆ ಕೇಳ್ಬೋದು, ನೀವು ನಿಗಮ ಮಂಡಳಿ ಇರ್ತದಲ್ಲ ಹಾಗೆ ಬಾರ್ಕೂರ ಸಮಗ್ರ ಅಭಿವೃದ್ಧಿ. ಅಲ್ಲಿ ರೋಡ್ ಇಲ್ಲದ ರೋಡು, ಕೆರೆ ರಿಪೇರಿ ಇಲ್ಲದಿದ್ದರೆ ಕೆರೆ, ಮತ್ತು ದೇವಸ್ಥಾನಗಳು ಹಾಳಾಗಿದ್ದರೆ ಅದನ್ನೆಲ್ಲ ರಿಪೇರಿ ಮಾಡಲಿಕ್ಕೆ ಅದಕ್ಕೊಂದಿಷ್ಟು ಫಂಡ್ ಇಡ್ತಾರೆ. ಅದು ಈಗಳಿನ ಈ ಸದ್ಯದ ಚೀಫ್ ಮಿನಿಸ್ಟರ್ ಇದ್ದಾರಲ್ಲ ಅದಕ್ಕೆ ಬಹಳ ಅದ್ಭುತವಾದಂಥ, ಅವರು ದೇವಸ್ಥಾನ ಬಗ್ಗೆ ಬಹಳ ಗಂಭೀರವಾದಂಥ ಒಂದು ಬಹಳ ಚಿಂತನೆ ಇದೆ. ಮತ್ತು ಅವರು ದೇವರನ್ನು ಮತ್ತು ಇದನ್ನು ನಂಬುವಂಥವ್ರು, ನಿಮಗೆಲ್ಲರೂ ಗೊತ್ತಿದೆ. ಅವರು ಸಹ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಇಲ್ಲ ನಿಮಗೇನಾದರೂ ಮಾಡ್ತೇವೆ ಅಂತ. ನಾವು ಸಂತೋಷದಿಂದ ಅದು ಬರ್ತದಂತ ನನಗೆ ಗ್ಯಾರಂಟಿ ಇದೆ. ಇಷ್ಟನ್ನೇ ಹೇಳುತ್ತಾ ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ.